ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸೊ ಸ್ಪಿರಿಚುವಲ್ ನಾಲೆಜ್ ಅನ್ನೋದು ಜೊತೆಯಾಗಿರಬೇಕು. ಆಚರಣೆ ಜೊತೆ, ಪೂಜೆ ಜೊತೆ, ನೀವೇನೇನು ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಳಿ ಅದರ ಜೊತೆ ಒಳಗಡೆನೆ ಆ ಸ್ಪಿರಿಚುವಲ್ ಸಾಧನೆಗೂ ಅನುಕೂಲವಾಗುವಂಥದ್ದು ಇರಬೇಕು. ನೀವು ಸುಮ್ಮನೆ ಏನೋ ಮಾಡ್ಕೊಂಡು ಹೋಗ್ತಿದ್ದೀವಿ, ಓದ್ತಾ ಇದ್ದೀವಿ, ಅಲ್ಲಿ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗಿ ಒಳಗಡೆ ನಿಮಗೆ ಸಾಧನೆಗೆ ಅನುಕೂಲ ಆಗದೆ ಹೋದರೆ ಯಾವ ಪ್ರಯೋಜನವೂ ಇಲ್ಲ. ಹಾಗೆ ಕನ್ನಡದ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗ ಮೊದಲನೇ ಪದ್ಯ ಓದೋಣ. ಪ್ರಾರ್ಥನೆ ಅವ್ರಿಗೊಂದು ಪುಸ್ತಕ. ಮೊದಲನೇದು ಮತ್ತೆ ಕೊನೆಯದು ಎರಡು ಒಟ್ಟಿಗೆ ಓದ್ತೀನಿ. ಮೊದಲನೇ ಕಗ್ಗ ಶ್ರೀ ವಿಷ್ಣು. ನಾವು ಓದ್ತೀನಿ, ನೀವು ಫಾಲೋ ಮಾಡಿ. ಅಲ್ಲಿ ಎಲ್ಲಿ ನಿಮಗೆ ಅರ್ಥ ಆಗಲ್ವೋ ಅಲ್ಲಿ ಚಕ್ ಅಂತ ಕೇಳಿ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮ ಎಂದು ಜನಂ ಆವುದನ್ನು ಕಾಣದೊಡಂ ಅಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಶ್ರೀ ವಿಷ್ಣು. ಶ್ರೀ ವಿಷ್ಣು ಅಂದರೆ ನೀವು ಪುರಾಣದ ವಿಷ್ಣು, ಶಂಖಚಕ್ರ, ಆ ಥರ ವೈಕುಂಠವಾಸಿ ಆ ಥರ ವಿಷ್ಣುನೂ ತಗೊಳ್ಬೋದು. ಅಥವಾ ಆಧ್ಯಾತ್ಮದಲ್ಲಿ ವಿಷ್ಣು ಅಂದರೆ ಸರ್ವವ್ಯಾಪಿ, ಸರ್ವವ್ಯಾಪಕತ್ವ, ಸರ್ವವ್ಯಾಪಿ ಪರಮಾತ್ಮ ತತ್ವ ಅಂತ ಎಲ್ಲ ಕಡೆ ಇರುವಂತಹ ಪರಮಾತ್ಮ ತತ್ವ ಅಂದರೆ ಶ್ರೀ ವಿಷ್ಣು ಅಂತ ತಗೊಳ್ಳಿ. ಸೊ ಶ್ರೀ ವಿಷ್ಣು ಆ ಗುಣಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಶ್ರೀ ವಿಷ್ಣು ವಿಶ್ವದ ಆದಿಮೂಲ, ವಿಶ್ವಾದಿಮೂಲ, ವಿಶ್ವದ ಆದಿ ಮೂಲ. ಈ ವಿಶ್ವ ಎಲ್ಲಿಂದ ಬಂದಿದೆ? ಪರಮಾತ್ಮನಿಂದ ಬಂದಿದೆ, ಪರಮಾತ್ಮ ತತ್ವದಿಂದ ಬಂದಿದೆ. ಆದಿಮೂಲ ಶ್ರೀ ವಿಷ್ಣು ವಿಶ್ವಾದಿಮೂಲ. ಮಾಯಾಲೋಲ. ಮಾಯಾಲೋಲ ಯಾಕೆ ಬಂತು? ನಮಗೆ ಕಾಣುವ ಪ್ರಪಂಚ ಎಲ್ಲ ಮಾಯೆ ಅಂತ ಹೇಳ್ತಾರೆ ಅಧ್ಯಾತ್ಮದಲ್ಲಿ. ಇದು ಮಾಯಾ ಪ್ರಪಂಚ. ಯಾಕೆ ಮಾಯಾ ಪ್ರಪಂಚ? ಕಾಣ್ತಿರೋದು ನಿಜ ಅಲ್ಲ. ಕರೆಕ್ಟ್, ಕಾಣ್ತಾ ಇರೋದು ನಿಜ ಅಲ್ಲ. ಯಾಕೆ ನಿಜ ಅಲ್ಲ ಅಂದರೆ ನೋಡಿ, ನನಗೀಗ ಒಂದು 65 ವರ್ಷ ಅಂತ ಇಟ್ಕೊಳ್ಳಿ. 70 ವರ್ಷದಿಂದ ನಾನಿದ್ನ? ಇನ್ನೊಂದು 40 ವರ್ಷ ಆದಮೇಲೆ ನಾನಿರ್ತೀನಾ? ಇಲ್ಲ. ಮಧ್ಯದಲ್ಲಿ ಇರೋ ಥರ ಇದ್ದೀನಿ. ಪ್ರತಿ ಕ್ಷಣನೂ ಬದಲಾವಣೆಗೆ ಒಳಪಡ್ತಾ ಇದ್ದೀನಿ. ಸ್ಟೋನ್ ಥರ ನಾನಿಲ್ಲ, ಪ್ರತಿ ಕ್ಷಣನೂ ಬದಲಾವಣೆ ಆಗ್ತಾ ಇದ್ದೀನಿ. 60-70 ವರ್ಷದಿಂದ ನಾನಿರಲಿಲ್ಲ, ಇನ್ನೊಂದು 40 ವರ್ಷ ಆದಮೇಲೆ ನಾನು ಇರಲ್ಲ. ಈ ಮಧ್ಯದಲ್ಲಿ ಇರೋ ಥರ ಇದ್ದೀನಿ, ಒಂದು ದಿವಸ ಇರಲ್ಲ. ಹೀಗೇನೆ ನಮ್ಮ ಅಜ್ಜ, ನಮ್ಮ ತಾತ, ಮುತ್ತಜ್ಜ ಎಲ್ಲ ಬಂದು ಇದ್ದು ಹೋಗಿದ್ದಾರೆ. ನಮ್ಮ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಅವರೆಲ್ಲ ಬಂದು ಹೋಗ್ತಾರೆ. ಕಾಲಗರ್ಭದಲ್ಲಿ ಇದೆಲ್ಲ ಬರುತ್ತೆ ಹೋಗುತ್ತೆ. ಆದ್ದರಿಂದ ಯಾವುದು ಶಾಶ್ವತ ಅಲ್ಲ, ಇದು ಮಾಯೆ. ಮಾಯೆ. ಯಾವುದು ಇಲ್ಲವೋ ಅದು ಮಾಯೆ. ಈಗ ನಮಗೆ ಕಾಣ್ತಾ ಇರೋದು ಕಣ್ಣಿಗೆ, ಕಿವಿಗೆ ಕೇಳ್ತಾರೆ ಅಷ್ಟೇ. ನಮ್ಗೆ ಕಣ್ಣಿಗೆ ಕಿವಿಗೆ ಅಲ್ಲದೆ ಬೇರೆ ಸಂಬಂಧ ಪಡೆದೇ ಇರೋದು, ನಮಗೆ ನೋಡ್ಲಿಕ್ಕೆ ಆಗದೆ ಇರೋದು ಪ್ರಪಂಚದಲ್ಲಿ ಬೇಕಾದಷ್ಟಿದೆ. ಅದು ನಮ್ಮ ಗೋಚರಕ್ಕೆ ಬರಲ್ಲ. ಅಗೋಚರ ಅಂತೀವಿ, ವಿಧಿ ಅಂತೀವಿ, ದೇವರು ಅಂತೀವಿ. ಸೊ ಆ ಪರಮಾತ್ಮ ತತ್ವ ಏನು ಮಾಡ್ತಾ ಇದೆ? ಈ ಮಾಯೆಯನ್ನು ಸೃಷ್ಟಿ ಮಾಡಿ ಇಲ್ಲಿ ಮಾಯಾಲೋಲನಾಗಿದ್ದಾನೆ. ಮಾಯಾಲೋಲ ನಮ್ಮ ಮೂಲಕ ವಿಹರಿಸ್ತಾ ಇದ್ದಾನೆ ಪರಮಾತ್ಮ ತತ್ವ.
ನಾವು ಸಂತೋಷ ಪಡ್ತಾ ಇದ್ರೆ ಪರಮಾತ್ಮ ತತ್ವ ನಮ್ಮ ಮೂಲಕ ಸಂತೋಷ ಪಡ್ತಾ ಇದ್ದಾನೆ. ನಾವು ದುಃಖ ಪಡ್ತಾ ಇದ್ರೆ ಪರಮಾತ್ಮ ತತ್ವ ನಮ್ಮ ಮೂಲಕ ದುಃಖಕ್ಕೆ ಒಳಗಾಗಿದ್ದಾನೆ. ಆ ಪರಮಾತ್ಮ ತತ್ವದಲ್ಲಿ ಯಾವ ಬದಲಾವಣೆ ಇಲ್ಲ. ನಮ್ಮ ಮೂಲಕ ಬಂದಾಗ ಕೆಲವರಿಗೆ ಜಾಸ್ತಿ ಸುಖ, ಕೆಲವರಿಗೆ ಜಾಸ್ತಿ ದುಃಖ, ಕೆಲವರಿಗೆ ಸ್ವಲ್ಪ ಸುಖ ಸ್ವಲ್ಪ ದುಃಖ. ಹೇಳಿದ್ನಲ್ಲ, 0 ಬಲ್ಬು 15 ಕ್ಯಾಂಡ್ಲು, 45 ಕ್ಯಾಂಡ್ಲು, 60 ಕ್ಯಾಂಡ್ಲು, 100 ವ್ಯಾಟ್ಸ್. ಈ ಥರ ನಮ್ಮ ಮೂಲಕ ಪರಮಾತ್ಮ ತತ್ವ ಕೆಲಸ ಮಾಡ್ತಾ ಇದ್ದಾಗ ಬೇರೆ ಬೇರೆ ಏನು ಪ್ರಪೋರ್ಷನಲ್ಲಿ ನಮ್ಮ ಇಕ್ವಿಪ್ಮೆಂಟು ತುಂಬ ಸಾತ್ವಿಕ ಆಗಿದ್ದರೆ ಪರಮಾತ್ಮ ತತ್ವ ಹೆಚ್ಚು ನಮ್ಮ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಾನು ನನ್ನ ಹೆಂಡತಿ ಮಕ್ಕಳು ಇದೆಲ್ಲ ಸ್ವಲ್ಪ ಬಂದು ಹೋಗೋದು ನೋಡೋಣ, ನಾನು ದೇವ್ರ ಥರ ಎಲ್ಲರಿಗೋಸ್ಕರ ಕೆಲಸ ಮಾಡೋಣ, ಎಲ್ಲರಿಗೋಸ್ಕರ ಇದು ಮಾಡೋಣ, ಕಷ್ಟಪಡೋಣ. ನರೇಂದ್ರ ಮೋದಿ ಪರಮಾತ್ಮ ತತ್ವ ಅಂಥವ್ರ ಹತ್ರ ಜಾಸ್ತಿ ಪ್ರಪೋರ್ಷನಲ್ಲಿ ಕೆಲಸ 1000 ವ್ಯಾಟ್ಸ್ ಅಂತ ಹೇಳಿ, ಅರ್ಥ ಆಯ್ತಾ? ಎಲ್ಲರಿಗೋಸ್ಕರ ಕೆಲಸ ಮಾಡೋದು, ವಿಸ್ತಾರವಾಗಿ ಬಿಡೋದು. ಭಗವಂತ ಜಾಸ್ತಿ ಅವ್ರ ಮೂಲಕ ಬೆಳಗ್ತಾ ಇರ್ತಾನೆ. ನಾನು ನನ್ನ ಹೆಂಡತಿ ನನ್ನ ಮಗ ನಂದು ಇನ್ನು ನನ್ನ ನಾಯಿ ಇದು ಬಿಟ್ಟರೆ ಸ್ವಲ್ಪ ಕಡಿಮೆ, ಅಲ್ಲೂ ಭಗವಂತ ಇರ್ತಾನೆ, ಕಡಿಮೆ ಪ್ರಪೋರ್ಷನಲ್ಲಿ ಇರ್ತಾನೆ. ಸೊ ನಾವು ಜ್ಞಾನಿಗಳು ಸಾಧುಗಳು ಸನ್ಯಾಸಿಗಳು ಅವ್ರ ಹತ್ರ ಯಾಕೆ ಹೋಗ್ತಾರೆ? ಅಲ್ಲಿ ಭಗವಂತ ಜಾಸ್ತಿ ಅವ್ರ ಮೂಲಕ, ಹೇಗೆ ಅಂದರೆ ಶುದ್ಧ ಸತ್ವದಲ್ಲಿರ್ತಾರೆ. ಯಾರು ಹತ್ತಿರ ಬಂದರೂ ಕೂಡ ಇವ್ರಿಗೆ ಒಳ್ಳೇದಾಗಲಿ, ದೇವರೇ ಇವಳು ಒಳ್ಳೇದು ಮಾಡು, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ. ಸೊ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ. ಸೊ ನಮ್ಮ ಎಲ್ಲರ ಮೂಲಕವಾಗಿ ಭಗವಂತ ಪರಮಾತ್ಮ ತತ್ವ ಲೋಲನಾಗಿದ್ದಾನೆ, ವಿಹರಿಸ್ತಾ ಇದ್ದಾನೆ. ಅವ್ರನ್ನೇನಂತ ಕೇಳ್ತೀರಾ? ದೇವ ಅಂತ ಹೇಳ್ತೀರಾ, ದೇವರು ಅಂತ ಹೇಳ್ತೀರಾ. ಸರ್ವೇಶ, ಎಲ್ಲರಿಗೂ ಒಡೆಯ ಅವನು ಅಂತ ಹೇಳ್ತೀರಾ. ಪರಬ್ರಹ್ಮ, ಪರಬ್ರಹ್ಮ ಅಂದರೆ ಪರಬ್ರಹ್ಮ ಎಂದು ಅಂತ ಜನರು ಯಾವುದನ್ನು ಕಾಣದೊಡಂ, ಕಾಣದಿದ್ರು, ದೇವ್ರು ಕಾಣ್ತಾರ ನಿಮಗೆ? ಕಾಣಲ್ಲ. ಆದರೂ ಕೂಡ ಕಾಣದೊಡಂ ಅಳ್ತೀಂ ನಂಬಿಹುದೋ, ಭಕ್ತಿಯಿಂದ ನಂಬಿದ್ದಾರೆ. ಕಾಣದಿದ್ರೂ ಕೂಡ ಭಕ್ತಿಯಿಂದ ನಂಬಿದ್ದಾರೆ. ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ, ಆ ವಿಚಿತ್ರಕ್ಕೆ ನಮಿಸು. ವಿಚಿತ್ರ, ಚಿತ್ರ ಅಂದರೆ ನಾವು ನೋಡ್ಬೋದು, ಚಿತ್ರ ದೇವರು ಚಿತ್ರಿಸ್ಲಿಕ್ಕಾಗಲ್ಲ, ವಿಚಿತ್ರ. ಸೊ ಆ ವಿಚಿತ್ರಕ್ಕೆ ನಮಿಸು. ನಮಗೆ ಕಾಣಲ್ಲ, ಒಡೆಯ, ದೇವ, ಆದಿಮೂಲ, ಮಾಯಾಲೋಲ, ಸರ್ವವ್ಯಾಪಿ ಈ ಥರ ಇದ್ದಾರೆ ಅಂದ್ಕೊಂಡು ಭಕ್ತಿಯಿಂದ ನಮಿಸು. ಇದು ಮೊದಲನೇ ಪದ್ಯ. ಸೊ ಈ ಮಂಕುತಿಮ್ಮನ ಕಗ್ಗದಲ್ಲಿ, ಮಂಕುತಿಮ್ಮನ ಕಗ್ಗ ಯಾಕೆ ಮಂಕುತಿಮ್ಮ ಹೆಸರು ಬಂತು? ಯಾಕೆ ಹೆಸರು ಬಂತು? DVG ಅವರ ಮನೆ ದೇವರು ತಿರುಪತಿ ತಿಮ್ಮಪ್ಪ, ಶ್ರೀನಿವಾಸ ದೇವರು ವೆಂಕಟೇಶ್ವರ, ತಿರುಪತಿ ತಿಮ್ಮಪ್ಪ. ಸೊ ತಿಮ್ಮ, DVG ಅವರು ಎಲ್ಲರ ಕಡೆ ಎಲ್ಲರಲ್ಲೂ ಭಗವಂತನ ನೋಡ್ತಾ ಇದ್ದಾರೆ. ಆದರೆ ಎಲ್ಲರೂ ಮಂಕಾಗಿದ್ದಾರೆ. ಒಬ್ಬ ಜ್ಞಾನಿಗೆ ಎಲ್ಲ ಕಡೆ ಪರಮಾತ್ಮ ತತ್ವ ಕಾಣ್ತಾ ಇರುತ್ತೆ. ಆದರೆ 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 ಅವರು ವ್ಯವಹಾರ ಮಾಡುವಾಗ ಮಂಕಾಗಿರ್ತಾರೆ. ಪರಮಾತ್ಮ ತತ್ವದ ಥರ ಅವರು ವ್ಯವಹಾರ ಮಾಡ್ತಾ ಇರಲ್ಲ. ಅವರ ಏನು ತಾಪತ್ರೆಗಳು ವಾಸನೆಗಳು ಎಲ್ಲ ಇಟ್ಕೊಂಡು ಮಂಕಾಗಿ, ಎಲ್ಲರೂ ಮಂಕಾಗಿ ಅವರವರ ಗುಣಗಳಿಗೆ ಬದ್ಧರಾಗಿ ಹಾಗೆ ಹೀಗೆ ಹಾಗೆ ಹೀಗೆ ಹೀಗೆ ಎಲ್ಲೋ ಏನೋ ಏನೋ ಚೆನ್ನಾಗಿದ್ದೀರಾ ನೋಡಪ್ಪ, ಇಷ್ಟು ಮಾತ್ರ ಇದೆ, ಇಷ್ಟು ಮಾತ್ರ ಇದೀಲಿ ಅಂತಾರೆ. ಅವ್ರು ಸಾಕ್ಷಾತ್ ಪರಮಾತ್ಮ ತತ್ವನೇ. ಅವ್ರಿಗೆ ಇಷ್ಟು ಮಾತ್ರ ಏನಿರೋದು? ಅವ್ರು ಅಂದ್ಕೊಂಡಿರೋದು, ಅವ್ರು ಅಂದ್ಕೊಂಡಿರೋದು ಇಷ್ಟು ಮಾತ್ರ ಇದ್ದೀನಿ ಅಂತ. ಅದು ವ್ಯವಹಾರ ಆಗಿಬಿಟ್ಟಿದೆ. ಸೊ DVG ಅವ್ರು ಏನು ಮಾಡಿದ್ದಾರೆ? ತಮ್ಮ ಅನುಭವದಲ್ಲಿ ಇಡೀ ಭಗವಂತನನ್ನು ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಎಲ್ಲರೂ ಮಂಕಾಗಿದ್ದಾರೆ. ಅಯ್ಯೋ ಎಲ್ಲ ಮಂಕಾಗಿದ್ದಾರಲ್ಲ, ಏನಾರು ಮಾಡೋಣ ಅಂಥೇಳಿ ಈ ಥರ ಪದ್ಯ ಬರೆಯೋಕ್ಕೆ ಶುರು ಮಾಡಿದ್ರು. ಒಂದೊಂದೇ ಪದ್ಯ ಬರೆದು ಮಂಕುತಿಮ್ಮ ನೀನಿದಲ್ಲ, ನೀನಿದು, ನೀನಿದಲ್ಲ, ನೀನಿದು, ನೀನು ಮಂಕುತಿಮ್ಮ, ನೀನು ಅಲ್ಲ, ಮಂಕಲ್ಲ, ನೀನು ಪರಮಾತ್ಮ ತತ್ವ ಅಂತ ಪ್ರಶ್ನೆಗಳನ್ನು ತಾವೇ ಹಾಕ್ಕೊಂಡು ಆ ಪ್ರಶ್ನೆಗಳಿಗೆ ಉತ್ತರ ಮಾಡಿ ತತ್ವದ ಉತ್ತರ,
ಪರಮಾತ್ಮ ತತ್ವದ ಮೂಲಕ ಉತ್ತರ, ಶಾಸ್ತ್ರದ ಮೂಲಕ, ನಮ್ಮ ವೇದಾಂತ ಸಾರದ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಸುಮ್ಮನೆ ನಿಮಗೆ ಉತ್ತರ ಕೊಟ್ಟರೆ ನೀವು ಒಪ್ಪಲ್ಲ. ನಿಮ್ಗೇನು ಆಧಾರ? ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ, ಈ ಥರ ತತ್ವಗಳ ಮೇಲೆ ಆಧಾರ ಇಟ್ಕೊಂಡು ಪದ್ಯ ಬರೆದಿರೋದು ಇದು. ಸಾಕ್ಷಾತ್ ಏನು ಪ್ರಾಕ್ಟಿಕಲ್ ಟೆಕ್ಸ್ಟ್, ಅನುಭವ ಗ್ರಂಥ. ಸೊ ಉತ್ತರ ಕೊಟ್ಟಿದ್ದಾರೆ. ಆದ್ದರಿಂದ ಈ ಕಗ್ಗವನ್ನು ಪಾರಾಯಣ ಮಾಡ್ತಾರೆ. ಬಹಳ ಸುಲಭವಾಗಿದೆ, ಕನ್ನಡದಲ್ಲಿದೆ. ನಮಗೆ ಬಾಯ್ಪಾಠ ಮಾಡಿದರೆ ಏನು ಅನುಕೂಲ ಅಂದರೆ, ಒಂದು ವೇಳೆ ನಿಮ್ಮ ಮನಸ್ಸು ಯಾವುದೋ ಒಂದು ಕ್ಷಣ ಏನೋ ತಳಮಳಗೊಂಡ್ರೆ ಕಗ್ಗ ಬರುತ್ತೆ. ಕೊಳದ ಜಲ ನಿನ್ನ ಮನಲೋಗರದರೊಳಗಿಳಿಯೇ ತಲದ ಕಸತೇಲುತ್ತ ಬಗ್ಗಡವದಹುದು ಕಲಕದರ್ದಡೆ ಕೊಂಚ ಬಿಟ್ಟಿರ್ದೊಡದೆ ಮರಳಿ ತಿರುಯುವುದು ಶಾಂತಿಯಲ್ಲಿ ಮಂಕುತಿಮ್ಮ. ಕೊಳದ ಜಲ ನಿನ್ನ ಮನಸ್ಸು ಕೊಳದಲ್ಲಿರೋ ಜಲ. ಲೋಗರು ಅದರೊಳಗಿಳಿಯೇ, ಜನರು ಅದರೊಳಗೆ ಇಳಿದ್ರೆ ತಳದ ಕಸ ತೇಲುತ್ತ ಬಗ್ಗಡಬಹುದು. ಕೊಳದ ನೀರೆಲ್ಲ ಬಗ್ಗಡವಾಗಿ ಬಿಡುತ್ತೆ. ಅವಾಗ ಏನು ಮಾಡಬೇಕು? ಕಲಕದರ್ದಡೆ ಕೊಂಚ ಬಿಟ್ಟಿರ್ದೊಡೆ, ಅದನ್ನು ಹಾಗೆ ತಿಳಿಯಾಗಿ ಬಿಟ್ಟರೆ ಮತ್ತೆ ತಿಳಿಯಬಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಮನಸ್ಸನ್ನು ಒಂದು ಕಡೆ ಶಾಂತವಾಗಿ ಇರಲಿಕ್ಕೆ ಬಿಡಬೇಕು. ಹೌದಾ? ಏನು ಮಾಡ್ತಾರೆ? ನನ್ನ ಹತ್ರ ಮಾತಾಡಬೇಡ, ನನ್ನ ತಲೆಯಲ್ಲಿ ಏನಿದೆ, ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ಒಬ್ಬರೇ ಬಾಗಿಲಾಕೊಂಡು ಒಳಗಡೆ ಕೂತ್ಕೊಳ್ಳೋದು. ಬಾಗಿಲಾಕೊಂಡು ಒಳಗಡೆ ಕೂತ್ಕೊಂಡು ಏನು ಮಾಡೋದು? ಇನ್ನೂ ತೀವ್ರವಾಗಿ ಆಲೋಚನೆಗಳನ್ನು ಮಾಡೋದು. ಹಾಗಾಗಲ್ಲ. ರಾಮಕೃಷ್ಣ ಪರಮಹಂಸರು ಕೂಡ ವಚನ ವೇದದಲ್ಲಿ ಹೇಳ್ತಾರೆ, ಸಂಸಾರದಲ್ಲಿರುವಾಗ ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗು. ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋದರೆ ಅಲ್ಲಿ ಗಿಡ ಮರ ವಿಸ್ತಾರ. ಅಲ್ಲಿ ಹೋದರೆ ಏನಾಗುತ್ತೆ? ನಿಮ್ಮ ಈ ಸಂಕುಚಿತವಾದ ಮನಸ್ಸು ಆ ಗಿಡ ಮರಗಳ ಮಧ್ಯ ಆ ವಿಸ್ತಾರತೆಯಲ್ಲಿ ತಾನು ಒಂದಾಗ್ಬಿಟ್ಟು ಮನಸ್ಸು ವಿಸ್ತಾರವಾಗಿಬಿಡುತ್ತೆ. ಆ ವಿಸ್ತಾರವಾದಾಗ ನಿಮ್ಮ ಮನಸ್ಸಿನ ಆಲೋಚನೆಗಳಿಗಲ್ಲಿ ಯಾವ ಬೆಲೆಯೂ ಇರಲ್ಲ. ಆ ಆಲೋಚನೆ ಬಿದ್ದು ಹೋಗುತ್ತೆ. ನೀವು ಪುನಃ ಮೊದಲಿನ ಥರ ಶಾಂತವಾಗಿ ಮನೆಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗು. ಸೊ ಕೊಳದ ಜಲ ನಿನ್ನ ಮನ ಲೋಗರು ಅದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದು ಕಲಕದರ್ದಡೆ ಕೊಂಚ ಬಿಟ್ಟಿರ್ದೊಡೆ. ದೇವಸ್ಥಾನಕ್ಕೆ ಯಾಕೆ ಬರ್ತೀರಾ? ಇಲ್ಲಿ ಬಂದು ಹೋಗುವಾಗ ಮನಸ್ಸು ತಿಳಿಯಾಗುತ್ತೆ. ಮನಸ್ಸಿನಲ್ಲಿರೋದೆಲ್ಲ ದೇವರಿಗೆ ಹಾಕಿಬಿಟ್ಟು ಹೋಗ್ತೀರ. ನೀನೇ ನೋಡ್ಕೊಳ್ಳಪ್ಪ. ಸೊ ಅಷ್ಟಕ್ಕಷ್ಟು ಸಮಾಧಾನ. ಸೊ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮ ಎಂದು ಜನಂ ಆವುದನ್ನು ಕಾಣದೊಡಂ. ಕಾಣದಿದ್ದರೂ ಕೂಡ ಅಲ್ಟಿಯಂ ನಂಬಿಹುದೋ, ಭಕ್ತಿಯಿಂದ ನಂಬಿದ್ದಾರೆ. ಆ ವಿಚಿತ್ರಕ್ಕೆ ನಮಿಸು. ನಮ್ಮ ದೊಡ್ಡವರು ಹೇಳಿದ್ದಾರೆ, ಹಿರಿಯರು ಹೇಳಿದ್ದಾರೆ, ಶಾಸ್ತ್ರಗಳು ಹೇಳ್ತಾ ಇದ್ದಾವೆ, ದೇವರಿದ್ದಾರೆ, ನಂಬಬೇಕು. ನಮಸ್ಕಾರ ಮಾಡಿ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳಿ. ಸೊ ಕೊನೆಯ ಕಗ್ಗಕ್ಕೆ ಬನ್ನಿ. ಮೊದಲನೇ ಕಗ್ಗ ಗೊತ್ತಲ್ಲ, ಶ್ರೀ ವಿಷ್ಣು ಶುರು ಮಾಡಿದ್ದಾರೆ. ಕೊನೆಯ ಕಗ್ಗ ನೋಡಿ. ಸೊ ನಾವೇನು ಮಾಡಿದ್ದೀವಿ? ಕಗ್ಗ ಯಾಕೆ? ಮಂಕುತಿಮ್ಮ ಯಾಕೆ? ನೀವೆಲ್ಲ ಮಂಕಾಗಿದ್ದೀರಾ. ಪರಮಾತ್ಮ ತತ್ವವನ್ನು ತಿಳ್ಕೊಳ್ಳಿ. ಆ ಪರಮಾತ್ಮ ತತ್ವವನ್ನು ನಿಮಗೆ ತಿಳಿಸ್ಲಿಕ್ಕೆ 945 ಕಗ್ಗಗಳ ಮೂಲಕ ಪ್ರಯತ್ನ ನಡೀತಾ ಇದೆ. ನಮಗೆಲ್ಲ ಸ್ವಲ್ಪ ಅನುಭವ ಬರ್ತಾ ಇದೆ. ಡಿ ವಿ ಜಿಯವರು ಏನು ಅನುಭವಿಸಿದರೆ ಆ ಮನಸ್ಥಿತಿ ಸ್ವಲ್ಪ ಆವಾಗ ಬರಲಿಕ್ಕೆ ಶುರುವಾಗಿದೆ. ಆದ್ದರಿಂದ ಇದು ಒಳ್ಳೆ ಗ್ರಂಥ, ಇದನ್ನು ಪಾಠ ಮಾಡಬೇಕು, ಬಿಡಬಾರ್ದು, ಹಿಡ್ಕೋಬೇಕು. ನಮಗೇನೋ ಸಿಕ್ಕಿದೆ ಇಲ್ಲಿ. ಚಿನ್ಮಯ ಮಿಷನ್ನಲ್ಲಿ ಉಪನಿಷತ್ತು, ಭಗವದ್ಗೀತೆ ಅದೆಲ್ಲ ಓದಿ ಎಲ್ಲ ಬಂದಮೇಲೆ ಈ ಕಗ್ಗ ಓದ್ತಾ ಇದ್ರೆ ಅಲ್ಲಿ ಓದಿದ್ದೆಲ್ಲ ಇಲ್ಲಿದೆಯಲ್ಲ, ನನಗೆ ಬೇಕಾಗಿರೋ ರೀತಿಯಲ್ಲಿದೆಯಲ್ಲ, ಬಹಳ ಸುಲಭವಾಗಿದೆ. ಅಷ್ಟೇ ಅಲ್ಲ, 4 ಜನರಿಗೆ ಉಪಯೋಗ ಆಗಲಿ. ಕೊನೆಯ ಕಗ್ಗ ಬನ್ನಿ. 945 ಶರಣಾಗು. ಜೀವನ ರಹಸ್ಯದಲ್ಲಿ, ಸತ್ವದಲ್ಲಿ. ಜೀವನ ರಹಸ್ಯ ಗೊತ್ತಾ ನಿಮಗೆ? ಜೀವನ ಎಲ್ಲಿಂದ ಬಂದಿದ್ದೀವಿ, ಎಲ್ಲಿ ಹೋಗ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಅದು ರಹಸ್ಯ. ಅದು ಹಾಗೇ ಇರಲಿ. ಅದಕ್ಕೆ ಶರಣಾಗಿ. ಅದು ಭಗವಂತ ಅಂತ ತಿಳ್ಕೊಳ್ಳಿ. ಅದಕ್ಕೆ ಶರಣಾಗಿ. ಶರಣು ಹೋಗು ಜೀವನ ರಹಸ್ಯದಲ್ಲಿ, ಸತ್ವದಲ್ಲಿ.
ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ. ಜೀವನವ ಸುಮವೆನಿಪ ಯತ್ನ, ನಮ್ಮ ಜೀವನವನ್ನು ಹೂ ಮಾಡುವಂತಹ ಯತ್ನ, ಅದಕ್ಕೆ ಶರಣಾಗು. ನಾನೇನಾದ್ರು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಭಗವಂತನ ಕೆಲಸ ಮಾಡ್ತಾ ಇದ್ದೀನಿ, ಭಗವಂತನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಭಗವಂತನ ಸೇವೆ ಮಾಡ್ತಾ ಇದ್ದೀನಿ. ವಿಸ್ತಾರವಾದ ಮನಸ್ಸಿನಿಂದ ಮನೆಯ ಕೆಲಸ ಮಾಡೋದು. ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ. ಮನೆಯ ಕೆಲಸವನ್ನು ಮಾಡುವಾಗಲೂ ಕೂಡ, ಯಾವುದೇ ಕೆಲಸವನ್ನು ಮಾಡೋ ಕೂಡ ಅದನ್ನು ಇನ್ನೂ ಉತ್ತಮ 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 ಮಾಡಲಿಕ್ಕೆ ಪ್ರಯತ್ನ ಮಾಡೋದು, ಭಗವಂತನ ಮೇಲೆ ಹೆಸರಿಟ್ಟು ಮಾಡೋದು. ನಾನು ಮಾಡ್ತಾ ಇದ್ದೀನಿ ನೋಡು, ನಾನು ಬಂದ ಮೇಲೆ ಹಿಂಗಾಯಿತು, ಅವ್ರಿಗೆ ಗೊತ್ತಿರಲಿಲ್ಲ, ನಾನೇ ಮಾಡಿದೆ, ಎಲ್ಲ ನಾನು ಹೇಳ್ದಾಗ ನೀನು ಕೇಳಬೇಕು. ಇದು ಸ್ವಲ್ಪ ಪ್ರಾಬ್ಲಮ್, ಇದು ಸ್ವಲ್ಪ ತೊಂದರೆಗೆ ಕಾರಣವಾಗುತ್ತೆ. ಪ್ರತಿ ಕ್ಷಣ ಮಾಡುವಾಗಲೂ ಕೂಡ ಭಗವಂತನ ಹೆಸರು ಹೇಳ್ಕೊಂಡೇ ಮಾಡೋದು. ನೋಡಿ, ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ. ಆ ಶರಣು ಯಾಕೆ ಬರಬೇಕು? ಜೀವನವನ್ನು ಸುಮ ಮಾಡು ಅಂತ ಹೇಳ್ಬೋದಾಗಿತ್ತಲ್ಲ. ಶರಣು ಜೀವನವ ಸುಮವೆನಿಪ, ಭಗವಂತನಲ್ಲಿ ಶರಣಾಗಿ ಈ ಕೆಲಸವನ್ನು ಮಾಡು. ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ. ಏನಿದು ಶರಣು? ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು. ಏನು ಅಂತರಾತ್ಮ? ಏನು ಅಂತರಾತ್ಮ? ನಮ್ಮೊಳಗಿರೋ ದೇವರು. ಕರೆಕ್ಟ್, ನಮ್ಮೊಳಗಿರೋ ದೇವರು ಅಂತರಾತ್ಮ. ಗಂಭೀರ ಪ್ರಶಾಂತಿಯಲ್ಲಿ. ಅದು ಗಂಭೀರ ಪ್ರಶಾಂತಿ ಅಂತ ಹೇಗೆ ಗುರುತಿಸೋದು? ನಮ್ಮಲ್ಲಿರುವ ದೇವರು ಗಂಭೀರವಾಗಿದ್ದಾರೆ, ಪ್ರಶಾಂತವಾಗಿದ್ದಾರೆ. ಹೇಗೆ ಗುರುತಿಸೋದು? ಏನು ಅನುಭವ ನಿಮಗೆ? ನಿದ್ದೆಯಲ್ಲಿ ಹೇಗಿದ್ರಿ ಬಾ? ನಿದ್ದೆಯಲ್ಲಿ ಗಂಭೀರ ಪ್ರಶಾಂತಿಯಲ್ಲಿದ್ರಾ? ವಿಸ್ತಾರವಾಗಿದ್ರಾ? ಮತ್ತಿನ್ನೇನು ಭಗವಂತನಾಗೇ ಇದ್ರಿ ನೀವು. ಯಾವಾಗ ನಿಮ್ಮ ಭಾವನೆಗಳು ಮತ್ತು ಆಲೋಚನೆಗಳು ಎದ್ದಾಗ ಬಂದ್ಬಿಡ್ತೋ ಆವಾಗ ಮನುಷ್ಯರಾಗ್ಬಿಟ್ರಿ. ನಿದ್ದೆಯಲ್ಲಿ ನೀವು ಭಗವಂತ ಸಾಕ್ಷಾತ್ ಪರಮಾತ್ಮನೇ. ಆನಂದ ಬುಕ್ ಆನಂದಮಯ ಪ್ರಾಜ್ಞ ತೃತೀಯ ಪಾದ. ಭಗವಂತನ ಮೂರನೇ ಅವಸ್ಥೆ ಪ್ರಾಜ್ಞಾವಸ್ಥೆ, ಆನಂದಮಯ. ಬರೀ ಆನಂದವೇ ಅಲ್ಲಿ. ನೀವು ನಿದ್ದೆ ಮಾಡಲ್ಲ, ನಾಯಿ ನಿದ್ದೆ ಮಾಡಿದ್ರು, ಒಂದು ಕಳ್ಳ ನಿದ್ದೆ ಮಾಡಿದ್ರು, ಒಂದು ಹುಲಿ ನಿದ್ದೆ ಮಾಡಿದ್ರು, ಎಲ್ರಿಗೂ ಆನಂದವೇ. ಆನಂದದ ಪರಮಾತ್ಮ ತತ್ವ. ಗಂಭೀರ ಪ್ರಶಾಂತಿಯಲ್ಲಿ ಎಲ್ಲರಿಗೂ ಪ್ರಶಾಂತಿ, ಎಲ್ಲರಿಗೂ ಗಂಭೀರ. ಎಲ್ಲಿ? ನಿದ್ದೆಯಲ್ಲಿ. ಅದು ಪರಮಾತ್ಮ ತತ್ವ.